ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸರಿಯಾಗಿ ಕೊಡ್ತಾಳೆ ಮಾನ್ಯತಾಗೆ ಚೂಕ್ ಅಂತ ಹೇಳ್ಬೋದು. ಹಾಗಿದ್ರೆ ಚಾರು ಕೊಟ್ಟ ಶಾಕ್ ಏನಪ್ಪ ಮಾನ್ಯತಾಗೆ ಏನು ಸಿಕ್ತು ಚಾರು ಅಂತ ಜಬರ್ದಸ್ತ್ ಆಗಿರೋ ಶಾಕ್ ಖಂಡಿತ ಸಿಕ್ಕಿದೆ. ಆ ಶಾಕ್ ಏನು ಮನೆಯವರೆಲ್ರಿಗೂ ಕೂಡ ಸಿಕ್ತು ಬಿಗ್ ಶಾಕ್. ಅದೇನು ಇದು ಗೆಲುವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಪೂಜೆ ಮಾಡೋದಕ್ಕೆ ರಾಮಾಚಾರಿ ಬರ್ತಾ ಇದ್ರೆ ಇನ್ನು ಮಿಸ್ಸಸ್ ರಾಮಾಚಾರಿ ಎಂಟ್ರಿ ಕೊಟ್ಟಿದ್ದಾರೆ. ರಾಮಾಚಾರಿ ಥರನೇ ಮಿಸ್ಸಸ್ ರಾಮಾಚಾರಿ ಕೂಡ ಮಂತ್ರೋಪದೇಶನ ತುಂಬ ಸಖತ್ತಾಗಿ ಮಾಡ್ತಿದ್ದಾರೆ. ದೇವರ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ಮಾಡ್ತಿದ್ದಾರೆ. ಸತ್ಯನಾರಾಯಣ ಸ್ವಾಮಿ ಪೂಜೆಯ ಶಾಸ್ತ್ರೋಕ್ತಬದ್ಧವಾಗಿ ನಡೀತದೆ. ಆದರೆ ಇದೆಲ್ಲ ಹೇಗಪ್ಪ ಸಾಧ್ಯ ಅಂತ ಅಂದ್ಕೊಂಡ್ರೆ ಇದಕ್ಕೆಲ್ಲ ಕಾರಣ ರಾಮಾಚಾರಿ ಖಂಡಿತವಾಗ್ಲೂ ನಿಜವಾಗ್ಲೂ ಕೂಡ ಚಾರುಗೆ ಮಂತ್ರೋಪದೇಶವನ್ನು ಮಾಡಿದರು. ಆದರೂ ಕೂಡ ಈ ಬಾರಿ ರಾಮಾಚಾರಿ ಚಾರು ಜೊತೆ ಸೇರಿಕೊಂಡು ಫೋನ್ನಲ್ಲಿ ಚಾರುಗೆ ಸಹಾಯ ಮಾಡ್ತಿದ್ದಾರೆ. ಅಲ್ಲಿ ರಾಮಾಚಾರಿ ಪ್ರತಿ ಮಂತ್ರವನ್ನು ಹೇಳ್ತಾ ಏನೇನು ಯಾವಾಗ ಮಾಡಬೇಕು ಅಂತೆಲ್ಲ ಕೂಡ ಹೇಳ್ತಾ ಇದ್ರೆ, ಈ ಕಡೆ ಚಾರು ಅದೇ ಪ್ರೊಸೀಜರ್ ಪ್ರಕಾರ ಪದ್ಧತಿಯನ್ನು ಅನುಸರಿಸಿ ಪ್ರತಿಯೊಂದು ಶಾಸ್ತ್ರವನ್ನು ಕೂಡ ಮಾಡ್ತಾ ಇದ್ದಾಳೆ. ಈ ಕಡೆ ಶಾಸ್ತ್ರ ಮಂತ್ರೋಪದೇಶ ಎಲ್ಲ ಕೂಡ ಅಚ್ಚುಕಟ್ಟಾಗಿ ಆಗ್ತದೆ. ರಾಮಾಚಾರಿ ಹೆಂಡತಿ ರಾಮಾಚಾರಿ ತನನೇ ತುಂಬ ಚೆನ್ನಾಗಿ ಮಾಡ್ತಿದ್ದಾಳೆ ಅಂತ ಎಲ್ಲರೂ ಕೂಡ ಹೊಗಳ್ತಿದ್ದಾರೆ. ಆದರೆ ಅಲ್ಲಿ ಪೊಲೀಸರು ಬಂದೇ ಬಿಡ್ತಾರೆ. ಈ ಕಡೆ ರಾಮಾಚಾರಿ ಏನೇನು ಮಾಡಬೇಕು ಪ್ರತಿಯೊಂದು ಆದಮೇಲೆ ಅಂತ ಹೇಳಿ ಎಲ್ಲ ಶಾಸ್ತ್ರಗಳನ್ನ ಯಾವುದಾದ್ಮೇಲೆ ಏನೇನು ಮಾಡಬೇಕು ಅಂತ ಹೇಳ್ತಾನೆ. ಫೈನಲಿ ತೀರ್ಥ ಪ್ರಸಾದ ಆಗಬೇಕು, ಪೂಜೆ ಆಗಬೇಕು, ಇನ್ನೇನೇ ಇದ್ರು ದೇವರೇ ನಿಮ್ಗೆ ಕಾಪಾಡಬೇಕು, ನೀವು ಎಲ್ಲ ಮಂತ್ರಗಳನ್ನ ಕೂಡ ನೆನಪು ಮಾಡ್ಕೊಳ್ಳಿ, ಏಕಾಗ್ರತೆ ಇರಲಿ ಅಂತ ಹೇಳಿಬಿಡ್ತಾನೆ. ಈ ಕಡೆ ಚಾರುಗೆ ಗೊತ್ತಾಗ್ಬಿಡತ್ತೆ ಅಲ್ಲಿ ಪೊಲೀಸವ್ರು ಬಂದಿದ್ದಾರೆ ಅಂತ ಏನು ಮಾಡೋದು ಅಂತ ಅನ್ಕೋತಿದ್ರೆ. ಇವತ್ತು ಚಾರುಗೆ ಮಂತ್ರೋಪದೇಶ ಆಗಿದ್ರು ಮಂತ್ರೂಪಗಳು ಬರ್ತಾನೆ ಇಲ್ಲ, ಮಂತ್ರಗಳನ್ನ ನೆನಪು ಮಾಡ್ಕೋತಿದ್ದಾಳೆ. ಒಮ್ಮೆ ನಿಂತು ಹೋದಾಗ ಪೂಜೆ ಎಲ್ಲರೂ ಕೂಡ ಏನಮ್ಮ ಇದು ಮಂತ್ರೋಪದೇಶ ಆಗಿದೆ ಅಂದ್ಕೊಂಡ್ರೆ ಎಲ್ಲ ಅರ್ಧಂಬರ್ಧ ತಿಳ್ಕೊಂಡು ಬಂದ್ಬಿಟ್ಟು ಪೂಜೆ ಮಾಡೋಕ್ಕೆ ಬಂದಿದ್ಯಾ. ನಾವಿವತ್ತೆಲ್ಲ ಅಂದ್ಕೊಂಡು ಖುಷಿಯಿಂದ ಬಂದ್ವಿ, ಪೂಜೆ ಕೂಡ ಸರಿಯಾಗಿ ಆಗ್ತದೆ ಅಂತ ಅಂದ್ಕೊಂಡ್ರೆ. ಆದರೆ ಇಲ್ಲಿ ರಾಮಾಚಾರ್ಯ ಹೆಂಡತಿ ಚಾರು ಮಂತ್ರಗಳನ್ನ ನೆನಪು ಮಾಡ್ಕೊತಿದ್ದಾಳೆ. ದಯವಿಟ್ಟು ಮಂತ್ರಗಳನ್ನ ನೆನಪು ಮಾಡು ಅಂತ ಕೇಳ್ಕೊಳ್ತಾ ಚಾರಿ ಹೇಳಿದ ಎಷ್ಟೋ ಮಾತುಗಳನ್ನ ನೆನಪು ಮಾಡ್ಕೊತಿದ್ದಾಳೆ. ಏಕಾಗ್ರತೆ ಬೇಕು, ಮಂತ್ರಗಳನ್ನ ಮರಿಬಾರ್ದು, ಜನಗಳಿದ್ದಾರೆ ಅಂತ ಅನ್ಕೋಬಾರ್ದು, ಧೈರ್ಯವಾಗಿರಬೇಕು, ಎಲ್ಲ ಮಂತ್ರಗಳನ್ನ ನೆನಪು ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಇದೆಲ್ಲವೂ ಕೂಡ ಸಾಗ್ತಾ ಇದ್ರೆ ಆ ಕಡೆ ನಾನು ನನ್ನ ಚಾರು ಕೈನ ಯಾವತ್ತೂ ಕೂಡ ಬಿಡೋದಿಲ್ಲ ಅಂತ ಹೇಳಿದೆ. ಆದರೆ ಇವತ್ತು ಮಂತ್ರಗಳನ್ನ ಹೇಳ್ತೀನಿ ಅಂತ ಹೇಳಿ ನನ್ನಿಂದ ಸಾಧ್ಯ ಆಗಲೇ ಇಲ್ಲ. ಮೊದಲು ನನ್ನ ಮಂತ್ರಗಳನ್ನ ಹೇಳಬೇಕು ಅಂತಂದರೆ ಫ್ರೆಂಡ್ ನೀನು ಹೇಳಿದ್ದೆ ಅಲ್ವಾ, ನೀನು ಹೆಂಡತಿಗೆ ಮಂತ್ರೋಪದೇಶ ಮಾಡಿದ್ದೀನಿ ಅಂತ ಹೇಳ್ತಿದ್ರೆ. ಹೌದು ಮಾಡಿದ್ದೆ, ಆದರೆ ಇವತ್ತು ಆಲ್ ಆಫ್ ಎ ಸಡನ್ ಇದೆಲ್ಲ ಬಂದಿದೆ, ನಾನು ಅವ್ರ ಕೈ ಬಿಡಲ್ಲ ಅಂತಿದ್ದೆ. ಮೊದಲು ನನಗೆಲ್ಲ ಕೆಲಸ ಮೊದಲು ಹೋಗಬೇಕು ಅಂತ ಅಂದ್ಕೊಂಡು ತುಂಬಾ ಬರೀಲಿ ತುಂಬ ಫಾಸ್ಟಾಗಿ ಎಷ್ಟು ಕಷ್ಟಪಟ್ಟು ಕೆಲಸನ ತುಂಬಾ ತರಾತುರಿಯಲ್ಲಿ ಮುಗಿಸ್ಬಿಡ್ತಾನೆ. ಆಯಿತು ಹೋಗು ಅಂತ ಹೇಳಿ ಕಳಿಸೇ ಬಿಡ್ತಾರೆ. ಆ ಕಡೆ ಚಾರುಗೆ ಮಂತ್ರನ ನೆನಪು ಮಾಡ್ಕೊತಿದ್ದಾಳೆ. ಜನಗಳೆಲ್ಲ ಏನು ಇವಳಿಗೆ ಮಂತ್ರ ಬರಲ್ಲ ಏನೋ ಅಂದ್ಕೊಂಡು ಪೂಜೆ ಬಂದ್ವಿ, ಆದರೆ ಪೂಜೆ ಎಲ್ಲ ಹಾಳಾಗೋಯ್ತು ಅಂದ್ಕೊಂಡು ಒಬ್ರಲ್ಲೊಬ್ರು ಮಾತಾಡಿ ಚುಚ್ಚುತ್ತಾ ಇದ್ರೆ. ಈ ಕಡೆ ಏನು ಮಗಳೇ ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ, ಮೌನವಾಗಿದೆಯಲ್ಲ ಅಂತ ಅಜ್ಜಿ ಕೂಡ ಕೇಳ್ತಿದ್ದಾರೆ. ಫೈನಲಿ ಎಲ್ಲ ಎದ್ದು ಹೋಗುವಷ್ಟರಲ್ಲಿ ಚಾರು ಮಂತ್ರಗಳನ್ನ ಹೇಳೋದಕ್ಕೆ ಶುರು ಮಾಡೇ ಬಿಡ್ತಾರೆ. ಮಂತ್ರಮಗ್ನರಾದಂಥ ಎಲ್ಲರೂ ಕೂಡ ಕೂತ್ಕೊಂಡು ಪೂಜೆಯಲ್ಲಿ ಮಗ್ನರಾಗಿದ್ದಾರೆ. ಈ ಕಡೆಯೂ ಇನ್ನು ಕೂಡ ಫೋನು ಆನಲ್ಲೇ ಇದೆ. ಚಾರು ಮೇಡಮ್ ಅಂತಿದ್ರೆ ಈ ಕಡೆ ಚಾರು ಫೋನು ಹಾಗೆ ಎಲ್ಲವನ್ನ ಕೂಡ ಕೆಳಗಿಟ್ಟು ಅವಳೇ ನೆನಪು ಮಾಡಿಕೊಂಡು ಎಲ್ಲ ಮಂತ್ರನ ಹೇಳ್ತಿದ್ದಾಳೆ. ಈ ಕಡೆ ಚಾರಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಆ ಕಡೆ ವೈಶಾಖಗೆ ಬಿಗ್ ಶಾಕ್, ಬಿಕಾಸ್ ಮನೆಯಲ್ಲಿ ಪೂಜೆ ಆಗಿಲ್ಲ, ಮರ್ಯಾದೆ ಹೋಯಿತು ಅಂತ ಕೂತ್ಕೊಂಡವ್ರು ಇರಬೇಕಿತ್ತು ಅಂತ ಜಾನಕಿ ಅವರು ಹೇಳ್ತಿದ್ರೆ. ಈ ಕಡೆ ಮುರಾರಿಯವ್ರು ಬಂದಿದ್ದೆ, ಯಾವುದೇ ರೀತಿ ಪೂಜೆ ನಿಂತಿಲ್ಲ, ನಿಮ್ಮ ಮನೆ ಸೊಸೆ ಮರ್ಯಾದೆನ ಉಳಿಸಿದ್ದಾರೆ, ಅವರೇ ಪೂಜೆನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ರು ಅಂತ. ಆ ಕಡೆ ಚಾರು ಬಂದಿದ್ದೆ ಅಮ್ಮನ ಹತ್ರ, ಇನ್ನೂ ರಾಮಾಚಾರಿ ಬರಬೇಕು, ಮಾತ್ರ ತೀರ್ಥ ಪ್ರಸಾದ ಹಾಕೋದು ಅಮ್ಮ, ಇನ್ನೂ ಕೂಡ ಬಾಕಿ ಇದೆ ಅಂತ ಹೇಳಿ ಚಮಕ್ ಕೊಡ್ತಿದ್ದಾಳೆ. ಇದರಿಂದ ಮಾನ್ಯತಾಗೆ ಶಾಕ್ ಆಗ್ತದೆ. ಚಾರುಗೆ ಅನುಮಾನ ಬಂದಿದೆ. ಈ ಕಡೆ ಫೈನಲಿ ಅಚ್ಚುಕಟ್ಟಾಗಿ ಪೂಜೆನ ಮುಗಿಸ್ಕೊಟ್ಟು ತನ್ನ ಮನೆಗೆ ಹೊರಡ್ತಿದ್ದಾಳೆ. ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದೆ ನಾವು ವೀಡಿಯೋಗೋಸ್ಕರ ವೇಟ್ ಮಾಡಿದೆ ನಮಗೆ.